ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸುವಂತಹ ಬಜೆಟ್ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಇದೆ. ಈ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಕುತೂಹಲ ಇದೆ. ಜನಪ್ರಿಯ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಕುತೂಹಲ ಇದೆ. ಈ ಬಾರಿ 4 ಲಕ್ಷ ಕೋಟಿ ಗಾತ್ರದ ಬಜೆಟ್ ಮಂಡನೆ ಮಾಡುವಂತಹ ನಿರೀಕ್ಷೆ ಇದೆ. ಜನಪ್ರಿಯ ಘೋಷಣೆಯ ಬಜೆಟ್ ಆಗಿರುತ್ತಾ ಇದು ಅಥವಾ ಅಭಿವೃದ್ಧಿ ಪೂರಕ ಬಜೆಟ್ ಆಗಿರುತ್ತಾ? ಗ್ಯಾರಂಟಿ ಹೊರೆ ಇದ್ರೂ ಕೂಡ ಜನರಿಗೆ ಹೆಚ್ಚಿನ ಭಾರವನ್ನ ಹಾಕಲ್ವಾ? ಭಾರ ಅಂದ್ರೆ ಹೆಂಗೆ? ತೆರಿಗೆ ವಿಧಿಸೋದ್ರ ಮೂಲಕ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಾರ ಅಂತ ಕೊಡಲೇಬೇಕಾದಂತಹ ಅನಿವಾರ್ಯ ಸ್ಥಿತಿಯಲ್ಲಿ ಸದ್ಯಕ್ಕೆ ರಾಜ್ಯದ ಬೊಕ್ಕಸ ಇದೆ. ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ? ಆಮೇಲೆ ಪ್ರತಿ ಸಲ ಬಜೆಟ್ ಆದಾಗಲೂ ಕೂಡ ರೈಸ್ ಆಗುವಂತಹ ಫಸ್ಟ್ ಕ್ವೆಶ್ಚನ್ ಹೊಸ ಆದಾಯದ ಮೂಲ ಏನು ಹುಡುಕಿದೆ ಸರ್ಕಾರ ಅಂತ. ಈಗ ಹೈಲೈಟ್ಸ್ ನೋಡ್ಬಿಡೋಣ ನಾವು, ಏನು ವಿಶೇಷ ಏನು ಅಂತ. ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿರುವಂತಹ ಹೆಗ್ಗಳಿಕೆ ಮುಖ್ಯಮಂತ್ರಿಗಳಿಗೆ ದಕ್ತಾ ಇದೆ. ಟೋಟಲ್ ಆಗಿ 16 ಸಲ ಅವ್ರ ಪೊಲಿಟಿಕಲ್ ಕೊರಿಯರಲ್ಲಿ ಆಸ್ ಅ ಮುಖ್ಯಮಂತ್ರಿ 9ನೇ ಸಲ. 5 ಗ್ಯಾರಂಟಿಗಳು ಯಥಾಸ್ಥಿತಿ ಮುಂದುವರಿಕೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಿಕಾಸ್ ಅದೊಂದು ಫ್ಲಾಗ್ಶಿಪ್ ಈ ಕಾಂಗ್ರೆಸ್ ಗವರ್ನಮೆಂಟ್ನ ಗ್ಯಾರಂಟಿಗಳಿಗೆ 60ರಿಂದ 65 ಸಾವಿರ ಕೋಟಿಯಷ್ಟು ಹಣವನ್ನು ಈ ಸಲ ಎತ್ತಿಡೋ ಸಾಧ್ಯತೆ ಇದೆ. ಲಾಸ್ಟ್ ಟೈಮ್ 52 ಸಾವಿರ ಕೋಟಿ ಎತ್ತಿಟ್ಟಿದ್ರು, ಬಟ್ ಈ ಸಲ ಜಾಸ್ತಿ ಇಡಬಹುದು ಅನ್ನೋ ನಿರೀಕ್ಷೆ. ವಿಧಾನಸಭಾ ಕ್ಷೇತ್ರಗಳಿಗೆ ಡೆವಲಪ್ಮೆಂಟ್ ಪ್ಯಾಕೇಜ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ. ಷಡಕ್ಷರಿ, ಗವಿಯಪ್ಪ, BR ಪಾಟೀಲ್ ಎಲ್ಲರೂ ಕೇಳ್ತಾ ಇರೋದು ಅನುದಾನನೇ ಸಿಗ್ತಾ ಇಲ್ಲ ಅಂತ. ಸೊ ಈ ಸಲ ಎಲ್ಲರನ್ನೂ ಸಮಾಧಾನ ಪಡಿಸುವಂತಹ ಯೋಜನೆಗಳನ್ನು ಘೋಷಿಸಬಹುದು. ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ ಕೂಡ ಹೆಚ್ಚಳ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಸದ್ಯಕ್ಕೆ ಎಷ್ಟಿದೆ ಅಂದ್ರೆ 2 ಕೋಟಿ ಇರುವಂತಹ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯನ್ನ ಆಲ್ಮೋಸ್ಟ್ ಒಂದು 5 ಕೋಟಿಗೆ ಹೆಚ್ಚಳ ಮಾಡ್ತಾರೆ ಅನ್ನೋದು ಟಾಕು. ಬಟ್ ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಬೆಂಗಳೂರು ಅಭಿವೃದ್ಧಿಗಾಗಿ ವಿಶೇಷ ಅನುದಾನ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಕಾರಣ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತಹ ಪರಿಕಲ್ಪನೆ. ರಾಜಸ್ವ ಸಂಗ್ರಹ ಹೆಚ್ಚಳಕ್ಕಾಗಿ ಸರ್ಕಾರ ಮುತುವರ್ಜಿಯನ್ನ ಎಕ್ಸ್ಟ್ರಾ ವಹಿಸಿರುವಂತಹ ಸಾಧ್ಯತೆ ಇದೆ. ರಾಜಸ್ವ ತೆರಿಗೆ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಆಗಿ ಆದಾಯ ಇಂಥದ್ದಕ್ಕೆ ಡೆಡಿಕೇಶನ್ ಆಗಿ ಇಟ್ಬಿಡ್ಬೇಕು. ಅದನ್ನ ದುಡ್ಡನ್ನ ಸಂಬಳ ಜೊತೆಗೆ ಡೆವಲಪ್ಮೆಂಟ್ ಅಂತೆಲ್ಲ ಅದರಲ್ಲೇ ಬರೋದು. ಸೊ ಏನು ಮಾಡ್ತಾರೆ ಅನ್ನೋದು ಕುತೂಹಲ. ಪೆಟ್ರೋಲು, ಡೀಸೆಲು ಸೆಸ್ ಸೇರಿ ಕೆಲ ತೆರಿಗೆಗಳ ಪರಿಷ್ಕರಣೆ ಆಗುವಂತಹ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಎಲ್ಲವೂ ಕೂಡ ಮೆಚ್ಯೂರಿಟಿ ಹಂತಕ್ಕೆ ತಲುಪಿದೆ. ಇನ್ನೂ ಎಕ್ಸ್ಟ್ರಾ ಹಾಕಿದ್ರೆ ಹೆಂಗೆ ಅನ್ನೋದು ಪ್ರಶ್ನೆ. ಅಬಕಾರಿ ವಲಯದಲ್ಲಿ ಹೆಚ್ಚಿನ ಸುಂಕ ವಸೂಲಿಗೆ ಹಿಂದೇಟು ಹಾಕುವಂತಹ ಸಾಧ್ಯತೆ ಇದೆ. ಲಾಸ್ಟ್ ಟೈಮ್ ಒಂದು 38 ಸಾವಿರ ಕೋಟಿ ಗುರಿ ಇಟ್ಕೊಂಡಿದ್ರು. ಅದು ಸ್ವಲ್ಪ ತಲುಪಬಹುದು ಅನ್ನೋ ನಿರೀಕ್ಷೆ. ಬಟ್ ಇನ್ನೂ ಕೂಡ ಅದಾಗಿಲ್ಲ. ಹಾಗೆ ಎಲ್ಲರಿಗೂ ಕೂಡ ಸೂರು ಯೋಜನೆ ಅಡಿಯಲ್ಲಿ ಮನೆಗಳ ನಿರ್ಮಾಣ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಇದಾದ್ರೆ ಈ ಹೊತ್ತಲ್ಲಿ ಸರ್ಕಾರ ತೆಗೆದುಕೊಳ್ಳುವಂತಹ ಅತಿ ದೊಡ್ಡ ಚಾನ್ಸ್ ಅದು. ಅಮೃತ ಕುರಿಗಾಹಿ ಯೋಜನೆ ಮರುಜಾರಿ ಮಾಡುವಂತಹ ಸಾಧ್ಯತೆ ಇದೆ. ಬಹುತೇಕರು ಈ ಯೋಜನೆ ಮರುಜಾರಿ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ರು. ಮಹಿಳಾ ಸಹಕಾರ ಸಂಘಗಳಿಗೆ ಸಾಲ ಸೌಲಭ್ಯ ಯೋಜನೆ ಸಿಗಬಹುದು ಅಂತ. ಈ ಮೈಕ್ರೋ ಫೈನಾನ್ಸ್ಗೆಲ್ಲ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಸಾಲ ಸೌಲಭ್ಯವನ್ನು ಸಹಕಾರಿ ಇಲಾಖೆಯಿಂದ ಕೊಡಿಸಬೇಕು ಅಥವಾ ಇತರ ಸಂಘ ಸಂಸ್ಥೆಗಳಿಂದ ಕೊಡಬೇಕು. ಅದಕ್ಕೆ ದುಡ್ಡನ್ನು ಎತ್ತಿಡಬೇಕಾಗಿರೋದು ಬಜೆಟ್. ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ವೇತನ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಪ್ರೊಟೆಸ್ಟ್ ಮೇಲೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಭರವಸೆ ಕೊಟ್ಟಿದ್ದಾರೆ, ಈಡೇರಿಸ್ತಾರ ನೋಡಬೇಕು. ವಿಧವಾ ವೇತನ, ವೃದ್ಧಾಪ್ಯ ವೇತನ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಜನ ಯಾವ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಹೆಚ್ಚಳ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಆನ್ ಟೈಮ್ ಹಾಕ್ರಿ ದುಡ್ಡನ್ನ ಅಂತ. ಶಾಲಾ ಹಂತದಲ್ಲಿ ಸ್ಕಿಲ್ ತರಬೇತಿ ನೀಡೋದಕ್ಕೆ ಹೊಸ ಕಾರ್ಯಕ್ರಮಗಳನ್ನು ಇಂಟ್ರಡ್ಯೂಸ್ ಮಾಡುವಂತಹ ಸಾಧ್ಯತೆ ಶಿಕ್ಷಣ ವಲಯಕ್ಕೆ ಸಂಬಂಧಪಟ್ಟಂತೆ ಇದೆ.